ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ನಮ್ಮ ಕರೆಂಟ್ ಫೀಲಿಂಗ್ ಏನಿದೆ, ಅಂದರೆ ಈಗಿನ ಸಿಚುವೇಷನಲ್ಲಿ ನಮ್ಮ ಫೀಲಿಂಗ್ ಏನಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ನನ್ನ ಅನಂತ ಕೋಟಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರಿಗೆ ಮಾತ್ರ ತೆಗೆದುಕೊಳ್ಳಿ, ಇನ್ನು ಉಳಿದವರು ಸ್ಕಿಪ್ ಮಾಡಿ. ಓಕೆ, ಸಾರಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಗಾಡ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪರಿಸ್ಥಿತಿ ಅಂದರೆ ನಿಮ್ಮ ಸಿಚುವೇಶನ್ ಯಾವ ರೀತಿ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬಾಟಮ್ ಆಫ್ ದಿ ಕಾರ್ಡ್, 8 of Swords. ಓಕೆ, 3 of Swords, 7 of Cups, 6 of Wands, King of Wands ಮತ್ತು King of Pentacles. ಇಲ್ಲಿ ಈಗಿನ ಸಿಚುವೇಶನ್, ನಿಮ್ಮದು ಕರೆಂಟ್ ಫೀಲಿಂಗ್ ಏನಪ್ಪ ಇದೆ ಅಂದರೆ, ನೀವು ತುಂಬಾ ಲಾಸ್ ಅನುಭವಿಸ್ತಾ ಇದ್ದೀರಾ. ಇಲ್ಲಿ 3 of Swords ಅಂದರೆ ನೀವು ತುಂಬಾ ಇಲ್ಲಿ ಪೇನ್ಫುಲ್ ಆಗಿದ್ದೀರಾ, ಅಂದರೆ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀರಾ. ಹಾರ್ಟ್ ಬ್ರೇಕ್ ಆಗಿದೆ, ಎಮೋಷನಲ್ಲಿ ಪೇನ್ ಅನುಭವಿಸ್ತಾ ಇದ್ದೀರಾ. ಮತ್ತು ನೀವು ಹಣದಲ್ಲಾಗಿರ್ಬೋದು, ನಿಮಗೆ ಯಾರಾದರೂ ಮೋಸ ಮಾಡಿರ್ಬೋದು, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮಗೆ ಮೋಸ ಮಾಡಿರ್ಬೋದು, ನೀವು ಬಿಸ್ನೆಸ್ ಮಾಡಿದರೆ ಅಲ್ಲಿ ಲಾಸ್ ಅನುಭವಿಸಿರ್ಬೋದು, ನೀವೇನೋ ಒಂದು ಕೆಲಸ ಹುಡ್ಕೊಂಡು ಹೋಗಿದರೆ ಆ ಕೆಲಸ ನಿಮಗೆ ಆಗದೆ ಇರ್ಬೋದು, ಯಾರೂ ನಿಮಗೆ ಹಿಂದಿಂದ ನಿಮಗೆ ಗೊತ್ತಿರದೇ ಇರೋಂಗೆ ನಿಮಗೆ ಬೆನ್ನಿಗೆ ಚೂರಿ ಹಾಕಿರ್ಬೋದು. ಈ ಥರ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಾ. ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ. ತುಂಬಾ ಎಮೋಷನ್ಸಲ್ಲಿ ನೀವು ತುಂಬಾ ಪೇನ್ಫುಲ್ಲಾಗಿ ಜೀವನ ನಡೆಸ್ತಾ ಇದ್ದೀರಾ. ಇವತ್ತಿನ ಸಿಚುವೇಶನ್ ನೀವು ತುಂಬಾ ಕಷ್ಟ ಅನುಭವಿಸ್ತಿದ್ದೀರಾ. ಯಾವುದೇ ಒಂದು ವಿಚಾರ ಆಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು, ಅಥವಾ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ಪ್ರೀತಿ ವಿಚಾರದಲ್ಲಿ ನೀವು ಏನಾದರೂ ಲವ್ ಬ್ರೇಕಪ್ ಆಗಿರ್ಬೋದು, ಈ ಥರ ಸಿಚುವೇಷನಲ್ಲಿರುವಾಗ ನೀವು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀರಾ. ಅಂದರೆ ಇಲ್ಲಿ ತುಂಬಾ ನೀವು ಸ್ಟ್ರಗಲ್ ಅನುಭವಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ಅಪ್ಸೆಟ್ ಅಂದರೆ ನಿಮ್ಮನ್ನು ನೀವು ತುಂಬಾ ಪೇನ್ಫುಲ್ಲಾಗಿ, ನೀವು ಯಾವ ರೀತಿ ನಾನು ಮೇಲೆ ಹೋಗಬೇಕು, ಈ ಥರ ನನಗೆ ಕಷ್ಟ ಕೊಡ್ತಾ ಇದ್ದಾರೆ, ಈ ಥರ ನನಗೆ ನೋವು ಕೊಡ್ತಾ ಇದ್ದಾರೆ, ನಾವು ಹೋಗುವಂಥ ದಾರಿಲಿ ಪ್ರತಿಯೊಬ್ಬರು ನನಗೆ ಮೋಸ ಮಾಡ್ತಾ ಇದ್ದಾರೆ, ನನ್ನ ಹಿಂದೆ ನನಗೆ ಬೆನ್ನಿ ಚೂರಿ ಹಾಕ್ತಾ ಇದ್ದಾರೆ, ನನಗೆ ಮೋಸ ಮಾಡ್ತಾ ಇದ್ದಾರೆ, ಹಣ ಇಸ್ಕೊಂಡವ್ರು ಹಣ ಕೊಡ್ತಾ ಇಲ್ಲ, ನೀವು ಕೆಲಸ ಸಿಗ್ತೈತಿ ಅಂತ ಹೇಳ್ತಾ ಇದ್ದಾರೆ, ಕೆಲಸ ಸಿಗ್ತಾ ಇಲ್ಲ, ನಾನು ಏನೇ ಒಂದು ಮಾಡಿದರೂ ನನ್ನ ಜೀವನದಲ್ಲಿ ಬರೀ ಕಷ್ಟ ಅನ್ನೋದೇ ಇದೆ ನನಗೆ ಅಂತ ಹೇಳಿ ನೀವು ತುಂಬಾ ತುಂಬಾ ನೋವು ಪಡ್ತಾ ಇದ್ದೀರಾ, ತುಂಬಾ ಅಳ್ತಾ ಇದ್ದೀರಾ. ಮನಸ್ಫೂರ್ತಿ ತುಂಬ ಹೃದಯಕ್ಕೆ ಚೂರಿ ಹಾಕಿದರೆ ಎಷ್ಟು ನೋವಾಗುತ್ತಲ್ಲ ಅಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಾ. ಆ ನೋವಿಂದ ಹೇಗೆ ಹೊರಗೆ ಬರೋದು ಅನ್ನೋದನ್ನು ನೀವು ಯೋಚನೆ ಮಾಡ್ತಾ ಇದ್ದೀರಾ. ಈ ನೋವಿಂದ ಹೊರಗೆ ಬಂದರೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಅಪರ್ಚುನಿಟಿಗಳು ಸಿಗ್ತಾ ಇದ್ದಾವೆ. ಬಟ್ ನೀವು ಇವಾಗ ನಿಮ್ಮನ್ನು ನೀವು ಯಾವ ಥರ ಕಂಟ್ರೋಲ್ ಮಾಡಿದ್ದೀರಾ, ನೀವು ಯಾವ ಥರ ಹರ್ಟ್ ಆಗಿದ್ದೀರಾ, ನೀವು ಯಾವ ರೀತಿ ವಿಚಾರ ಮಾಡ್ತಾ ಇದ್ದೀರಾ, ನೀವು ಯಾವ ರೀತಿ ಲಾಸ್ ಅನುಭವಿಸ್ತಾ ಇದ್ದೀರಾ, ನೀವು ಯಾವ ಥರ ಲೈಫನ್ನು ಲೀಡ್ ಮಾಡಬೇಕು ಅಂದ್ಕೊಂಡಿದ್ರೆ ಅದೆಲ್ಲ ಉಲ್ಟಾ ಆಗ್ತಾಯಿದೆ ಅಂತ ಹೇಳಿ ನೀವೇನು ಇದು ಮಾಡ್ತಾ ಇದ್ದೀರಾ, ಅಷ್ಟು ಸಹಿತ ನಿಮಗೆ ಕಷ್ಟ ಆಗ್ತಾಯಿದೆ, ನೋವು ಆಗ್ತಾಯಿದೆ, ಹಿಂಸೆ ಆಗ್ತಾಯಿದೆ. ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ಡಿವರ್ಸಿಗೆ ಹೋಗ್ತಾ ಇದ್ರೆ ಅಂದರೆ ಅದು ಸಹಿತ ತುಂಬಾ ಕಷ್ಟ ಅನುಭವಿಸ್ತಿದೆ, ಅದು ಸಹಿತ ನಿಮ್ಮನ್ನ ತುಂಬಾ ಕುಗ್ಗಿಸ್ತಾ ಇದೆ, ನಿಮ್ಮ ಹೃದಯನ ತುಂಬಾ ಪೇನ್ಫುಲ್ಲಾಗಿ ಮಾಡ್ತಾ ಇದೆ. ನೀವು ಯಾವ ರೀತಿ ನಾನು ಒಳ್ಳೆ ದಾರಿಗೆ ಹೋಗಬೇಕು, ನಾವು ಒಳ್ಳೆ ಸಿಚುವೇಶನ್ ನೋಡಬೇಕು, ನಾನು ಒಳ್ಳೆ ದಾರಿಲಿ ಇರಬೇಕು ಅಂತ ಹೇಳಿ ನೀವು ಇದು ಮಾಡ್ತಾಯಿದ್ರೆ, ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳೇ ನಿಮಗೆ ಬೆನ್ನಿ ಚೂರಿ ಹಾಕ್ತಾ ಇದ್ದಾರೆ, ಹಾರ್ಟಿಗೆ ನೋವು ಕೊಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಈ ಟೈಮಲ್ಲಿ ನೀವು ಅನುಭವಿಸ್ತಾ ಇದ್ದೀರಾ.
ಇಲ್ಲಿ ನಿಮಗೆ ಹೇಳಿದ ಹಾಗೆ ನಾನು ನೀವು ತುಂಬಾ ಯಾವುದನ್ನು ನಾನು ಥಿಂಕ್ ಮಾಡಬೇಕು, ನಾನು ಯಾವ ರೀತಿ ನನ್ನ ಲೈಫನ್ನು ನಾನು ಅಚೀವ್ ಮಾಡ್ಕೋಬೇಕು, ಹೇಗೆ ನನ್ನನ್ನು ನಾನು ನನ್ನ ಎಲ್ಲ ಸಂಪತ್ತನ್ನು ಹೇಗೆ ಪಡ್ಕೋಬೇಕು ಅಂತ ಹೇಳಿ ಚಾಯ್ಸ್ ಮಾಡುವಂಥ ಪರಿಸ್ಥಿತಿಲಿದ್ದೀರ. ಅಂದರೆ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಚಾಯ್ಸ್ ಮಾಡುವಂತಹ ಸಮಯ ಬಂದಿದ್ದರೆ ಅದನ್ನ ಚಾಯ್ಸ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ, ಅಥವಾ ಬಿಸ್ನೆಸ್ಸಲ್ಲಿ ಇವ್ರ ಪಾರ್ಟ್ನರ್ ಬೇಕಾ ಬೇಡ ಅನ್ನೋದಕ್ಕೆ ಚಾಯ್ಸ್ ಮಾಡ್ತಾ ಇದ್ದೀರಾ. ನೀವು ಆಸ್ತಿ ತೊಗೋತಾ ಇದ್ದೀರಾ, ಅಲ್ಲಿ ಆಸ್ತಿನೂ ಅಲ್ಲಿ ಸಹಿತ ನಿಮಗೆ ಮೋಸ ಆಗಿರ್ಬೋದು. ಏಕೆಂದರೆ ಈಗ ಎಲ್ಲ ರೆಕಾರ್ಡ್ಸು ಸರಿ ಇರಲ್ಲ, ಒಂದೊಂದು ಟೈಮ್ ಅಲ್ಲಿ ಸಹಿತ ನಿಮಗೆ ಮೋಸ ಆಗಿರ್ತೈತೆ. ಅದು ಸರಿ ಇದೆಯೋ ಇಲ್ಲೋ ಅಂತ ಹೇಳಿ ನೀವು ಅದನ್ನ ಥಿಂಕ್ ಮಾಡ್ತಾ ಇದ್ದೀರಾ, ಅದು ಸರಿನಾ ಅದು ತಪ್ಪಾ ಅಂತ ಹೇಳಿ ಅದನ್ನು ಸಹಿತ ಚಾಯ್ಸ್ ಮಾಡ್ತಾ ಇದ್ದೀರಾ. ನೀವು ನಿಮಗೆ ಬೇಕಾಗಿರೋದನ್ನು ಸರ್ಚ್ ಮಾಡ್ತಾ ಇದ್ದೀರಾ. ಅಂದರೆ ಯಾವ ರೀತಿ ನನಗೆ ಯಾವುದು ಸರಿ ಅನಿಸುತ್ತೆ, ನನಗೆ ಯಾವುದು ಬೇಕು, ನನಗೆ ಯಾವ ಆಪರ್ಚುನಿಟಿಗಳು ನನ್ನ ಜೊತೆ ಇರುತ್ತೆ, ಅಂದರೆ ನಮ್ಮ ವಿಶ್ ಫುಲ್ಫಿಲ್ ನಾವು ವಿಶ್ ಮಾಡಿದ್ದು ನನಗೆ ಸಿಗುತ್ತಾ, ನಾನು ಯಾವ ರೀತಿ ನನಗೆ ಬೇಕಾಗಿರೋದನ್ನು ಯಾವ ಥರ ಪಡ್ಕೋಬೇಕು ಅಂತ ಹೇಳಿ ಯೂನಿವರ್ಸಲ್ಲಿ ನೀವು ಕೇಳ್ತಾ ಇದ್ದೀರಾ. ಅಂದರೆ ನಿಮ್ಮ ಕನಸಿನ ಕೆಲಸ, ನಿಮ್ಮ ಕನಸಿನ ಹಣದ ವಿಚಾರ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ನೀವು ಕನಸು ಕಾಣ್ತಾ ಇರೋವಂಥದ್ದು ಪ್ರತಿಯೊಂದು ನಿಮ್ಮ ಕಣ್ಣು ಮುಂದೆ ಬರಬೇಕಾದ್ರೆ ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ ನೀವು ಚಾಯ್ಸ್ ಮಾಡುವಂತಹ ಸ್ಟೇಜಲ್ಲಿ ಇವಾಗ ಇದ್ದೀರಾ ನೀವು. ಇದು 6 ಆಫ್ ವಾಂಡ್ಸ್. ನೀವು ಏನು ಕನಸು ಕಂಡಿದ್ರಲ್ಲ ಆ ಕನಸಿನ ಮುಖಾಂತರ ನೀವು ಏನೆಲ್ಲ ಪಡ್ಕೋಬೋದು, ನಾವು ಪಡ್ಕೋತೀನ ಅಂತ ಹೇಳಿ ನೀವು ಯೋಚನೆ ಮಾಡ್ತಿರ್ಬೋದು. ಹೌದು, ಇಲ್ಲಿ ಪಬ್ಲಿಕಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಇರಬಹುದು, ಏನೇ ಡಾಕ್ಟರ್, ಇಂಜಿನಿಯರ್, ಪೊಲಿಟಿಷಿಯನ್, ಇನ್ನು ಯಾವುದೇ ರೀತಿ ಸೋಷಿಯಲ್ ವರ್ಕ್ ಏನು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಸಹಿತ ಇದು ರೆಸನೇಟ್ ಆಗುತ್ತೆ. ಏಕೆಂದರೆ ಅಲ್ಲಿ ಜನನೇ, ಅಂದರೆ ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇರೋ ಜಾಗದಲ್ಲೇ ನಮಗೆ ತುಂಬಾ ಜನ ನಮಗೆ ಮೋಸ ಮಾಡ್ತಾರೆ, ನಮಗೆ ನೋವು ಕೊಡ್ತಾರೆ. ನಾವು ಏನೇ ಮುಂದೆ ಹೋಗ್ತೀವಿ ಅಂದರೂ ಒಂದು ಸ್ಥಿರವಾಗಿ ನಿಲ್ಲೋದಕ್ಕೆ ನಮಗೆ ಬಿಡೋದಿಲ್ಲ. ಇವ್ರು ಬಿಟ್ಟರೆ ಅವ್ರು ಬಿಟ್ಟರೆ ಇವರು ಅನ್ನೋ ಸ್ಟೇಜಲ್ಲಿ ನಮಗೆ ಮೋಸ ಮಾಡ್ತಿರ್ತಾರೆ. ಅಂದರೆ ನೀವು ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ನೀವು ಹೇಗೆ ಅದನ್ನ ಕಾಪಾಡ್ಕೋಬೇಕು, ನೀವು ಹೇಗೆ ಅದನ್ನು ಸೆಲ್ಫ್ ಕಾನ್ಫಿಡೆನ್ಸ್ ತಗೋಬೇಕು, ಅಂದರೆ ನಾನು ಯಾವ ರೀತಿ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದನ್ನು ನೀವು ಇಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮಗೆ ಜಯ ಅನ್ನೋದಿದೆ, ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಇದೆ, ನೀವು ಏನು ಅಂದ್ಕೊಂಡಿರ ಅದನ್ನ ಸಾಧಿಸುವಂಥ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನಿಮ್ಮ ಜೊತೆ ಯೂನಿವರ್ಸ್ ಇದ್ದಾರೆ, ನೀವು ಕೂಲಾಗಿ ನೀವು ಎಲ್ಲದನ್ನೂ ನಿಭಾಯಿಸೋಕ್ಕೆ ರೆಡಿಯಾಗಿದ್ದೀರಾ. ಅಂದರೆ ಇಲ್ಲೆಲ್ಲ ನೋವು ಅನುಭವಿಸಿದ ಮೇಲೆ ನಾನು ಯಾರನ್ನೂ ನಂಬೋದು ಬೇಡ, ನನ್ನ ಸೆಲ್ಫ್ ಕಾನ್ಫಿಡೆನ್ಸ್, ನನ್ನ ವ್ಯಕ್ತಿತ್ವ, ನಾನು ಏನು ಅನ್ಕೊತೀನಿ ಅದಾಗಬೇಕು, ನಾನು ಏನು ಅನ್ಕೋತೀನಿ ಅದಾಗುತ್ತೆ ಅನ್ನೋದು ಇಲ್ಲಿ ನಿಮ್ಮ ಥಿಂಕಿಂಗ್ ಆಗಿದೆ. ಅಂದರೆ ಎಷ್ಟು ನಾವು ಕಷ್ಟಪಟ್ಟು ನಾವು ಮೇಲಕ್ಕೆ ಬಂದಿದ್ದೀನೋ ಅಷ್ಟನ್ನು ನಾವು ಉಳಿಸ್ಕೊಂಡು ಹೋಗೋಕ್ಕೆ ನಾನು ರೆಡಿ ಇದ್ದೀನಿ. ನನ್ನನ್ನು ನಾನು ಮೋಟಿವೇಶನ್ ಮಾಡ್ಕೊತೀನಿ, ನಾನು ವಿಕ್ಟ್ರಿ ಆಗ್ತೀನಿ, ನಾನು ಜಯ ಗಳಿಸ್ತೀನಿ, ನಾನು ಜಯದಿಂದ ನನಗೆ ಯಾರೆಲ್ಲ ಮೋಸ ಮಾಡಿದ್ರು ಅವ್ರ ಎದುರಿಗೆ ನಾನು ಜೀವನ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನೀವು ಕುದುರೆ ಮೇಲೆ ಸವಾರಿ ಮಾಡ್ತಾಯಿದ್ರೆ, ಅಂದರೆ ಲೀಡರ್ಶಿಪ್ ಕ್ವಾಲಿಟಿನ ನೀವು ರೆಡಿ ಮಾಡ್ಕೊಂಡಿದ್ರೆ. ಅಂದರೆ ಇಲ್ಲಿ ಪ್ರಮೋಷನ್ ಆಗಿರ್ಬೋದು, ಅಥವಾ ನಿಮ್ಮ ಹೊಸದಾಗಿ ಪ್ರೀತಿ ಸಿಗ್ತಾ ಇರ್ಬೋದು, ಅಥವಾ ನಿಮ್ಮ ಹಣದಲ್ಲಿ ಹೊಸದಾಗಿ ಪಾರ್ಟ್ನರ್ ಸಿಗ್ತಾ ಇರ್ಬೋದು, ಅಥವಾ ನೀವೇ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ಬೋದು. ಯಾವುದೇ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ವಿಕ್ಟ್ರಿ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಕಾನ್ಫಿಡೆನ್ಸಲ್ಲಿ ನಾನು ಅದನ್ನು ಮುಂದುವರಿಸ್ತೀನಿ, ನನಗೆ ಯಾವುದೆಲ್ಲ ಸಿಗಬೇಕಾಗಿತ್ತು ಅದು ಸಿಗುತ್ತೆ ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದೀರಾ. ಇಲ್ಲಿ ನೈಟ್ ಆಫ್ ವಾಂಡ್ಸ್, ಅಂದರೆ ಇಲ್ಲಿ ನೀವು ಲೀಡರ್ಶಿಪ್ ಕ್ವಾಲಿಟಿಯಾಗಿ ನಿಮ್ಮನ್ನು ನೀವು ಪಡ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀರ. ಅಂದರೆ ನಿಮ್ಮ ವಿಸಿಡಮ್, ನಿಮ್ಮ ಇನ್ಸ್ಪಿರೇಷನ್, ನಿಮ್ಮ ಎನರ್ಜೆಟಿಕ್, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಸ್ಟ್ರಾಂಗ್, ನಿಮ್ಮ ಫಿಯರ್ಲೆಸ್, ಅಂದರೆ ನಿಮ್ಮ ಮೋಟಿವೇಟ್, ನೀವು ಏನು ಅಂದ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ ಅದನ್ನು ನೀವು ಪಡ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ. ನೀವು ಲಾಯಲಿಟಿ, ಅಂದರೆ ನಿಮ್ಮನ್ನು ನೀವು ಎಷ್ಟು ಕಂಟ್ರೋಲ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಎಷ್ಟು ಕೇರ್ ಮಾಡಿಕೊಂಡು ನೀವು ಆ ಜಾಗನ ಪಡ್ಕೊಂಡು ನೀವು ಯಶಸ್ಸುಗೊಳಿಸಿ ನೀವು ಕಿರೀಟವನ್ನು ಪಡ್ಕೋತಾ ಇದ್ದೀರಾ. ಅಂದರೆ ಪ್ರಮೋಷನ್ ಆಗಿರ್ಬೋದು, ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇರ್ಬೋದು, ನಿಮ್ಮ ಅಪಾರ್ಚುನಿಟಿಗಳು ಸಿಗ್ತಾ ಇರ್ಬೋದು. ಯಾರೆಲ್ಲ ನಿಮಗೆ ಮೋಸ ಮಾಡಿದ್ರು ಅವರ ಎದುರಿಗೆ ನಾನು ಒಂದು ಒಳ್ಳೆ ಇದರಲ್ಲಿ ನಾನು ಸಾಧನೆ ಮಾಡಿ ತೋರಿಸ್ತೀನಿ ಅನ್ನೋ ಸ್ಟೇಜಲ್ಲಿ ನೀವಿದ್ದೀರಾ. ಅಂದರೆ ಏನೆಲ್ಲ ನೀವು ಕಳ್ಕೊಂಡಿದ್ದೀರಾ, ಪ್ರೀತಿ ಕಳ್ಕೊಂಡಿದ್ರ, ನೀವು ಹಣ ಕಳ್ಕೊಂಡಿದ್ರಿ, ನಿಮ್ಮಲ್ಲಿರುವಂಥ ಎಲ್ಲ ಪಾಸಿಟಿವಿಟಿನೂ ಕಳ್ಕೊಂಡಿದ್ರಿ, ಎಲ್ಲ ಫುಲ್ ನಿಮ್ಮ ಎಮೋಷನ್ಸಲ್ಲಿ ನೀವು ತುಂಬಾ ಹಾರ್ಟ್ ಬ್ರೇಕನ್ನು ಅನುಭವಿಸಿದ್ರಿ. ಆದರೆ ಅದರಿಂದ ನೀವು ಹೊರಬರೋಕ್ಕೆ ತುಂಬಾ ಪ್ರಯತ್ನ ಪಟ್ರಿ, ಯಾವುದನ್ನು ಚಾಯ್ಸ್ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಕಷ್ಟಪಟ್ರಿ. ಇಲ್ಲಿ ನೀವು ಯಾವುದು ಬೇಕು ನನಗೆ ನನ್ನ ಲೈಫಲ್ಲಿ, ಯಾವುದು ಇದ್ದರೆ ನನಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಚಾಯ್ಸ್ ಮಾಡೋಕ್ಕೆ ರೆಡಿ ಆದರೆ, ನೆಕ್ಸ್ಟು ನೀವು ಎಲ್ಲರಿಂದನೂ
ಯಾವ ನಿಮ್ಮ ಸುತ್ತಮುತ್ತ ಇರೋ ಎಲ್ಲ ಜನರನ್ನು ಎದುರಿಸಿ ನಾನು ಸಾಧನೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಧೈರ್ಯವಾಗಿ ನಿಂತು ನೀವು ನಿಮ್ಮ ಕೆಲಸನ ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟು ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಾಗಿರ್ಬೋದು, ನಿಮ್ಮ ಕಾನ್ಫಿಡೆನ್ಸ್ ಆಗಿರ್ಬೋದು, ನಿಮ್ಮ ಹಾನೆಸ್ಟ್ ಆಗಿರ್ಬೋದು, ನಿಮ್ಮ ಲಾಯಲಿಟಿ, ನೀವು ಮತ್ತೊಬ್ಬರಿಗೆ ಏನು ಇದು ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಅದು ಎಲ್ಲದರಿಂದ ನೀವು ಮುಂದೆ ಬಂದು ಅಂದರೆ ಹೊಸದಾದ ಜೀವನವನ್ನು ಕಟ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀರಾ. ನಾನು ಏನು ಇದ್ದರೂ ನಾನು ಸಾಧಿಸಬಲ್ಲೆ, ಯಾರಿಲ್ಲದೆ ಇದ್ದರೂ ನಾನು ಜೀವನ ಮಾಡ್ತೀನಿ ಅನ್ನೋಷ್ಟು ನಿಮಗೆ ಕಾನ್ಫಿಡೆಂಟ್ ಬಂದಿದೆ ಇಲ್ಲಿ. ನೆಕ್ಸ್ಟ್ ಇದು ಕಿಂಗ್ ಆಫ್ ಪೆಂಟಿಕಲ್. ಇಲ್ಲಿ ನಿಮಗೆ ವೆಲ್ತ್, ಬಿಸ್ನೆಸ್, ಲೀಡರ್ಶಿಪ್, ಸೆಕ್ಯೂರಿಟಿ, ಡಿಸಿಪ್ಲಿನ್, ಅಬಂಡೆನ್ಸ್ ಈ ಥರ ಎಲ್ಲ ನಿಮಗೆ ನಿಮ್ಮ ಲೈಫಲ್ಲಿ ಮತ್ತೆ ನಿಮಗೆ ಸಿಗ್ತಾ ಇದೆ. ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳಲ್ಲೂ ವಿಕ್ಟ್ರಿ ಅನುಭವಿಸ್ತಾ ಇದ್ದೀರಾ. ಅಂದರೆ ನಿಮಗೆ ತುಂಬಾ ಹಣದ ವ್ಯವಸ್ಥೆ, ಅಂದರೆ ಇಲ್ಲಿ ದ್ರಾಕ್ಷಿ ಹಣ್ಣಿದೆ. ಈ ದ್ರಾಕ್ಷಿ ರಸದಲ್ಲಿ ಯಾವ ರೀತಿಯೆಲ್ಲ ನಿಮಗೆ ಜ್ಯೂಸನ್ನು ಮಾಡ್ಬೋದು ಅಷ್ಟು ನಿಮ್ಮ ಲೈಫಲ್ಲಿ ನೀವು ಏನೆಲ್ಲ ಅನುಭವಿಸ್ಬೇಕು, ನೀವು ಏನೆಲ್ಲ ಕಳ್ಕೊಂಡಿದ್ರಿ ಅದನ್ನೆಲ್ಲ ಪಡ್ಕೋತಾ ಇದ್ದೀರಾ. ಅಂದರೆ ಹಣ ಪಡ್ಕೋತಾ ಇದ್ದೀರಾ, ಭೂಮಿ ಪಡ್ಕೋತಾ ಇದ್ದೀರಾ, ರಿಲೇಷನ್ಶಿಪ್ ಪಡ್ಕೋತಾ ಇದ್ದೀರಾ, ನೀವು ಕೆಲಸ ಕಳ್ಕೊಂಡಿದ್ರಿ ಅಂದರೆ ಆ ಕೆಲಸ ಪಡ್ಕೋತಾ ಇದ್ದೀರಾ. ನಿಮ್ಮಲ್ಲಿರುವಂಥ ಎಲ್ಲ ಕ್ವಾಂಟಿಟಿನೂ ಸಹಿತ ನೀವು ಅದು ಮತ್ತೆ ನಿಮ್ಮ ಕೈ ಸೇರ್ತಾ ಇದೆ. ಅಂದರೆ ನೀವು ನಿಮ್ಮಲ್ಲಿರುವಂಥ ಎಲ್ಲ ಅಬಂಡೆನ್ಸಕ್ಕೆ ಏನು ಕಳ್ಕೊಂಡಿದ್ರಲ್ಲ ಅದೆಲ್ಲ ಮತ್ತೆ ನಿಮ್ಮ ಕೈ ಸೇರುವಂತಹ ಅವಕಾಶ ಆ ದಿನಗಳು ಮುಂದೆ ಬಂದಿದೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡಿಂದ ಅಂತ ಬಂದಿದೆಯಪ್ಪ ಅಂದರೆ 8 ಆಫ್ ಸ್ವಾರ್ಡ್ಸ್ ಅಂತ ಬಂದಿದೆ. ಅಂದರೆ ಇಲ್ಲಿ ಮತ್ತೆ ನಿಮ್ಮ ಟೈಮು ಏನಾಗ್ತಾಯಿದೆ ಅಂದರೆ ಡಿಪ್ರೆಷನ್, ಅಂದರೆ ನೋವಾಗುವಂಥ ಪರಿಸ್ಥಿತಿನ ನೀವು ತಂದ್ಕೋಬೇಡಿ. ಅಂದರೆ ಇಲ್ಲಿ ನಿಮಗೆ ಎಲ್ಲ ಕೊಟ್ಟರು, ಇಲ್ಲಿ ಮತ್ತೆ ನೀವು ಹಾರ್ಟ್ ಬ್ರೇಕನ್ನು ಅನುಭವಿಸಿದ್ರಿ, ನೀವು ಅದರಿಂದ ಹೊರಬಂದು ಪ್ರತಿಯೊಂದರಲ್ಲೂ ನಿಮ್ಮ ಸ್ಟ್ರೆಂತನ್ನು ನೀವು ಕಾಪಾಡ್ಕೊಂಬಂದು ನೀವು ವಿಕ್ಟ್ರಿ ಅನುಭವಿಸಿ ನಿಮ್ಮಲ್ಲಿರುವಂಥ ಎಲ್ಲ ಆಪರ್ಚುನಿಟಿಗಳನ್ನು ಮತ್ತೆ ಪಡ್ಕೊಂಡು ಅದರಿಂದ ನೀವು ಏನು ಮಾಡ್ತಾಯಿದ್ದೀರ, ನಿಮ್ಮ ಅಹಂ ಇಲ್ಲಿ ನಮಗೆಲ್ಲ ಬಂತು, ನಾನು ಅನ್ನೋ ಅಹಂ ಬಂದ್ಬಿಡ್ತು. ಏಕೆಂದರೆ ನೀವು ಕಳ್ಕೊಂಡಿದ್ದೆಲ್ಲ ನಿಮಗೆ ಸಿಕ್ತು ಅಂದಾಗ ನಿಮ್ಮ ಕಷ್ಟದಿಂದ ನೀವು ಪಡ್ಕೊಂಡಿದ್ದೀರ. ಬಟ್ ಇಲ್ಲಿ ಏನಾಗ್ತಾಯಿದೆ ಅಂದರೆ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಏನು ಅಂತ 8 ಆಫ್ ಸ್ವಾರ್ಡ್ಸ್. ಅಂದರೆ ನೀವು ನಿಮ್ಮ ಮೈಂಡಿಗೆ, ನಿಮ್ಮ ಹಾರ್ಟಿಗೆ, ನಿಮ್ಮ ಮಾತುಕತೆಯಿಂದ ನಿಮ್ಮನ್ನು ನೀವು ಮತ್ತೆ ಕಷ್ಟಕ್ಕೆ ನೂಕುವಂತಹ ಪರಿಸ್ಥಿತಿ ಬರಬಹುದು. ಹುಷಾರಾಗಿರಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ನಿಮಗೆ. ನೀವು ಏನು ಕಳ್ಕೊಂಡಿದ್ರೆ ಅದೆಲ್ಲ ನಿಮಗೆ ಸಿಕ್ಕಿದೆ, ನೀವು ಅದು ಬಂದಿದೆ ಅಂತ ಹೇಳಿ ಅಹಂ ಪಡೋದ್ರಲ್ಲಿ ಅರ್ಥ ಇಲ್ಲ. ನೀವು ಮತ್ತೆ ಆ ಸ್ಥಿತಿಗೆ ಬರುವಂಥ ಅವಕಾಶ ಇದೆ. ನಿಮ್ಮಲ್ಲಿರುವಂತಹದ್ದು ಸುಖ ಸಂಪತ್ತು ಎಷ್ಟು ನಿಮ್ಮ ಹತ್ರ ಇದೆಯೋ ಅದನ್ನು ಸ್ವಲ್ಪ ಬೇರೆಯವರಿಗೂ ದಾನ ಮಾಡಿ ಅವರನ್ನು ನೀವು ಖುಷಿಪಡಿಸಿ ನೀವು ಖುಷಿಯಾಗಿರ್ರಿ. ಈ ಖುಷಿಯಾಗಿರೋದ್ರಿಂದ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ, ನಿಮ್ಮಲ್ಲಿರುವಂಥ ಅಹಂಕಾರ ಎಲ್ಲ ಹೋಗಿ ನೀವು ಇಲ್ಲಿ ಸೆಲೆಬ್ರೇಷನ್, ಅಂದರೆ ಇದು ಸೆಲೆಬ್ರೇಷನ್. ಅದು ನೆಕ್ಸ್ಟ್ ಬಾಟಮ್ ಆಫ್ ದಿ ಕಾರ್ಡ್ ಬಂದಿದ್ದೇನಪ್ಪ ಅಂದರೆ 3 ಆಫ್ ವಾಂಡ್ಸ್. ಅಂದರೆ ಇಷ್ಟು ನೀವು ಅಹಂಕಾರ ಪಟ್ಟದೆ ನೀವು ಎಲ್ಲರಿಗೂ ನಿಮ್ಮಲ್ಲಿರುವಂತಹ ಸಾತ್ವಿಕ ಗುಣವನ್ನು, ಅಂದರೆ ನಿಮ್ಮಲ್ಲಿರುವಂತಹ ಸಂಪತ್ತನ್ನು, ಹಣ ಆಗಿರ್ಬೋದು, ನಿಮಗೆ ಬೇರೆಯವರಿಗೆ ದಾನ ಮಾಡಬೇಕು ಅನಿಸುತ್ತೋ, ಅಥವಾ ಬಟ್ಟೆ ಆಗಿರ್ಬೋದು, ಕಾಳು ಕಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಏನೇ ಆಗಲಿ ಯಾರಿಗಾದರೂ ಒಬ್ಬರಿಗೆ ದಾನ ಮಾಡಿ, ಒಬ್ಬರು ಅಂತಲ್ಲ ಯಾರಿಗಾದರೂ ನೀವು ಸ್ವಲ್ಪ ದಾನ ಮಾಡಿದ್ರಿ ಅಂತ ಹೇಳಿದರೆ ನಿಮ್ಮಲ್ಲಿರುವಂಥ ಅಹಂಕಾರ, ನೆಗೆಟಿವಿಟಿ ಎಲ್ಲ ಹೋಗಿ ನಿಮಗೆ ಮತ್ತೆ ಒಳ್ಳೆಯ ಅವಕಾಶ ಬರುತ್ತೆ. ನೀವು ಸೆಲೆಬ್ರೇಷನ್ ಅನುಭವಿಸ್ತೀರಾ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಕರೆಂಟ್ ಫೀಲಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವ್ರಿಗೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.